ಶ್ರೀಧರ್ ಸರ್, ಈಗ ಜ್ವರದ ಬಗ್ಗೆ ಸರ್ ಹೇಳಿದ್ರಿ. ಜ್ವರ ಬಂದರೆ ಏನು ಎಚ್ಚರಿಕೆಯನ್ನು ಕೈಗೊಳ್ಳಬೇಕು? ಅದರಲ್ಲೂ ಕೂಡ ಒಂದಿಷ್ಟು ವಿಧಗಳು ಇರ್ಬೋದು. ಹೌದು, ಅಂದರೆ ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಜ್ವರ ಬಂದರೆ ಒಂದೆರಡು ದಿನ ಬೇಕಿದ್ದರೆ ಮನೆಯಲ್ಲೇ ಮದ್ದು ಕೊಟ್ಟು ಅವರು ಕಾಯ್ಬೋದು. ಈಗ ಮನೆಯಲ್ಲಿ ಯಾವಾಗಲೂ ಒಂದು ಯಾವುದಾದ್ರೂ ಮೆಡಿಸಿನ್ ನೀವು ಇಡಬೇಕು ಅಂತ ಇದ್ದರೆ ಚಿಕ್ಕ ಮಕ್ಕಳಿರುವಲ್ಲಿ ಅದು ಪ್ಯಾರಾಸಿಟಮಾಲ್. ಓಕೆ, ಪ್ಯಾರಾಸಿಟಮಾಲ್ ಅನ್ನೋದು ಜ್ವರಕ್ಕೆ ಕೊಡುವ ಒಂದು ಔಷಧಿ. ಅದನ್ನು ಕೊಟ್ಟು ಒಂದೆರಡು ದಿನ ಅವರು ನೋಡ್ಬೋದು. ಒಂದೆರಡು ದಿನದಲ್ಲಿ ಅದು ಈಗೆಲ್ಲ ವೈರಲ್ ಜ್ವರಗಳೆಲ್ಲ ತುಂಬ ಕಾಮನ್. ಅದೆಲ್ಲ ಸಾಧಾರಣ ಒಂದೆರಡು ದಿನದಲ್ಲಿ ಸರಿಯಾಗ್ತದೆ. ಅದರಲ್ಲಿ 2 ದಿನ ಆದರೂ ಮಗುವಿಗೆ ಜ್ವರ ಬಿಡ್ತಾ ಇಲ್ಲ ಅಂದರೆ ಅವರು ವೈದ್ಯಕೀಯ ಸಲಹೆಯನ್ನು ಪಡ್ಕೊಳ್ಳೋದು ತಗೊಳ್ಳೇಬೇಕು. ಇದಲ್ಲದೆ ಇವನ್ ನಾನೀಗ ಡಾಕ್ಟರ್ 2 ದಿನ ಅಂತ ಹೇಳಿದ್ದಾರೆ ಅಂತೇಳಿ 2 ದಿನ ಎಲ್ಲ ಸರಿಯೂ ಕಾಯ್ಲಿಕ್ಕೆ ಆಗೋದಿಲ್ಲ. ಈಗ ಮಗುವಲ್ಲಿ ಸಡನ್ ಫಿಟ್ಸ್ ಬರುವ ತೊಂದರೆ ಇದೆ, ಅಥವಾ ಮಗುವಲ್ಲಿ ಉಸಿರಾಟದ ತೊಂದರೆ ಇದೆ, ಅಥವಾ ಮಗು ತುಂಬ ಸುಸ್ತಾಗಿದೆ, ತುಂಬ ನಿದ್ರೆ ಮಾಡ್ತಾ ಇದೆ, ಅಂದರೆ ಡ್ರೌಸಿ ಅಂತ ಹೇಳ್ತೇವಲ್ಲ, ಅಂದರೆ ಮಗು ತುಂಬ ನಿದ್ದೆಯನ್ನು ಮಾಡ್ತಾ ಇದೆ, ಆ ಥರ ಎಲ್ಲ ಇದ್ದವಾಗ ಅವೆಲ್ಲ ನಾವು ಡೇಂಜರ್ ಸೈನ್ ಅಂತ ತಗೊಳ್ಬೋದು. ಆ ಥರ ಇದ್ದವಾಗ ಅವರು ಜ್ವರ ಬಂದ ಕೂಡಲೇ ಅಥವಾ ತುಂಬ ಜೋರು ಜ್ವರ ಬರ್ತಾ ಇದೆ ಅಂಥ ಟೈಮಲ್ಲಿ ಇವನ್ 1-2 ದಿನ ಕಾಯೋದಕ್ಕೆ ಕೂಡ ಅಗತ್ಯ ಇಲ್ಲದೆ ಮೊದಲೇ ಡಾಕ್ಟರ್ ಸಲಹೆಯನ್ನು ಪಡ್ಕೊಳ್ಳೋದು ಒಳ್ಳೆಯದು. ಮಕ್ಕಳಿಗೆ ಪ್ಯಾರಾಸಿಟಮಾಲಲ್ಲಿ ಸರ್ ಅದರಲ್ಲಿ ಟಾನಿಕ್ ಅಥವಾ ಟ್ಯಾಬ್ಲೆಟ್ ಯಾವುದೇ ವಿಷಯ ಅಂದರೂ ಜ್ವರಕ್ಕೆ ಔಷಧಿ ಅದು ಪ್ಯಾರಾಸಿಟಮಾಲ್. ಅದನ್ನು ನೀವು ಯಾವುದೇ ರೂಪದಲ್ಲಿ ತಗೊಳ್ಬೋದು. ಹೌದು, ಹೊಟ್ಟೆಗೆ ಹೋಗ್ಬೇಕು. ಅಂದರೆ ಇಷ್ಟು ಈ ತೂಕಕ್ಕೆ ಇಷ್ಟು ಔಷಧಿ ಅಂತ ಒಂದು ಇರ್ತದೆ. ಸೊ ಅದನ್ನು ನೀವು ಡ್ರಾಪ್ಸ್ ಫಾರ್ಮಲ್ಲಿಯೂ ತಗೊಳ್ಬೋದು, ಅಥವಾ ಸಿರಪ್ ಫಾರ್ಮಲ್ಲಿ ತಗೊಳ್ಬೋದು, ಅಥವಾ ಮಾತ್ರೆ ಫಾರ್ಮಲ್ಲಿಯೂ ತಗೊಳ್ಬೋದು. ಇವನೀಗ ನಮ್ಮ ಪ್ರಾಯದವರು ಕೂಡ ನಾವೀಗ ಪ್ಯಾರಾಸಿಟಮಾಲ್ ಸಿರಪನ್ನು ತಗೊಳ್ಬೋದು. ಆದರೆ ಈಗ ಮಕ್ಕಳಿಗೆ ಕೊಟ್ಟಾಗ ಸಣ್ಣ ಡೋಸ್ ಸಾಕಾಗೋದಿಲ್ಲ, ನಮಗೆ 10 ml 15 ml ಕುಡಿಬೇಕಾಗ್ತದೆ ಅಷ್ಟೇ ಹೊರತು ಆ ಔಷಧಿ ಅದು ಸೇಮ್. ಅದು ಈಗ ಕೆಲವು ಮಕ್ಕಳಿದ್ದಾರೆ, ಅವರು ಸುಮಾರು ದೊಡ್ಡ ಆದರೂ ಕೂಡ ಅವರಿಗೆ ಮಾತ್ರೆಯನ್ನು ನುಂಗ್ಲಿಕ್ಕೆ ಆಗೋದಿಲ್ಲ, ಅಂಥವರಿಗೆ ನಾವು ಸಿರಪ್ಪನ್ನೇ ಕೊಡ್ತೇವೆ. ಹಾಗೆ ಅಷ್ಟೇ ಹೊರತು ಒಟ್ಟಿನಲ್ಲಿ ಆ ಔಷಧಿ ಇಷ್ಟು ಮಿಲಿಗ್ರಾಮ್ ಬೇಕಾಗ್ತದೆ ಈ ತೂಕಕ್ಕೆ, ಅದರ ಪ್ರಕಾರ ನಾವು ಲೆಕ್ಕ ಹಾಕಿ ಡೋಸನ್ನು ಹೇಳ್ತೇವೆ. ಸರ್, ಈಗ ಅದೇ ಮಾರ್ಕೆಟಲ್ಲಿ ಏನಾಗ್ತದೆ, ಈಗ ಬೇರೆ ಮೆಡಿಸಿನ್ ಇದೆ, ಅದನ್ನು ತಗೊಳ್ಬೋದಾ ಇಲ್ವಾ ಅಂತ ಶ್ರೀಧರ್ ಸರ್ ಅಲ್ಲಿ ಕೇಳೋದು ಒಳ್ಳೆ. ನೀವು ಬೇರೆ ಕೂಡ ಪ್ಯಾರಾಸಿಟಮಾಲ್ ಅಲ್ಲದೆ ಬೇರೆ ವಿವಿಧ ಬೇಗ ಗುಣ ಆಗುವಂಥದ್ದು ಕೆಲವಿದೆ. ಅಲ್ಲ, ಈಗ ನಾನೀಗ ಹೇಳಿದ ಪ್ಯಾರಾಸಿಟಮಾಲ್ ಈಗ ಅದು ಜನರಲಿ ನಾವು ಅದನ್ನು ಸುಮಾರು ಸೇಫ್ ಅಂತ ತಗೊಳ್ತೇವೆ. ಅದಲ್ಲದೆ ಈಗ ಕೆಲವೊಮ್ಮೆ ಜೋರು ಜ್ವರ ಇರ್ತದೆ, ಜ್ವರನ ಕಮ್ಮಿ ಮಾಡಲಿಕ್ಕೆ ಈಗ ಐಬುಪ್ರೊಫೆನ್ ಅಂತ ಇದೆ, ಮೆಫೆನಾಮಿಕ್ ಆ್ಯಸಿಡ್ ಅಂತೆಲ್ಲ ಇದೆ. ಸೊ ಅಂಥ ಡ್ರಗ್ಸ್ ಕೆಲವೊಮ್ಮೆ ಮನೆಯಲ್ಲಿ ಇಟ್ಕೊಳ್ತಾರೆ, ಯಾಕಂದರೆ ತುಂಬ ಜೋರು ಜ್ವರ ಬಂದರೆ ಚಿಕ್ಕ ಮಕ್ಕಳಲ್ಲಿ ಫಿಟ್ಸ್ ಬಂದುಬಿಡ್ತದೆ, ಅಂಥವರಿಗೆಲ್ಲ ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಕೆಲವೊಮ್ಮೆ ನಾವು ಕೊಟ್ಟಿರ್ತೇವೆ. ಆದರೆ ಅದನ್ನೇ ನೀವು ದಿನಕ್ಕೆ 3 ಅಥವಾ 4 ಸಾರಿ ಕೊಟ್ಟರೆ ಕಂಪ್ಲೀಟ್ ಜ್ವರವೇ ಇರುವುದಿಲ್ಲ. ಆದರೆ ಒಳಗಡೆ ಅದು ಜ್ವರ ಅನ್ನೋದು ಯಾವುದೇ ಒಂದು ಕಾಯಿಲೆದ ಒಂದು ಲಕ್ಷಣ. ಅದೀಗ ಮಲೇರಿಯಾದ ಲಕ್ಷಣವೂ ಇರ್ಬೋದು, ಡೆಂಗ್ಯೂದ ಲಕ್ಷಣವೂ ಇರ್ಬೋದು. ನೀವು ಜ್ವರನ ಕಮ್ಮಿ ಮಾಡೋದು ಮಾತ್ರ ನಿಮ್ಮ ಗುರಿಯಲ್ಲ, ಅದು ಯಾವ ಕಾಯಿಲೆ ಆ ಕಾಯಿಲೆಯನ್ನು ಗುಣ ಮಾಡಬೇಕು. ಈಗ ಜ್ವರವನ್ನು ಮಾತ್ರ ಮಾಸ್ಕ್ ಮಾಡಿದರೆ ಒಳಗಡೆ ಕಾಯಿಲೆ ನಡೀತಾನೆ ಇದ್ದರೆ ಕೊನೆಗೆ ಸಡನ್ ಮಗು ಸೀರಿಯಸ್ ಆದವಾಗ ಗೊತ್ತಾಗ್ತದೆ ಅಷ್ಟೇ ಹೊರತು ಅದಕ್ಕೋಸ್ಕರ ಯಾವಾಗಲೂ ಅದು ಅತಿ ಇಂಪಾರ್ಟೆಂಟ್, ತುಂಬಾ ಅಗತ್ಯದ ವಿಷಯ. ಈಗ ದೊಡ್ಡವರಲ್ಲಿ ಏನ್ ಮಾಡ್ತಾರೆ, ಚಿಕ್ಕವರಲ್ಲಿ ಡೈಕ್ಲೋಫೆನಾಕ್ ಅಂತ ಮಾತ್ರ ತಗೋತಾರೆ. ಅದು ನೋವು ಕೂಡ ಕಮ್ಮಿ ಆಗ್ತದೆ, ಜ್ವರ ಕೂಡ ಕಮ್ಮಿ ಆಗ್ತದೆ. ಒಂದು ಸಲ ಕಮ್ಮಿ ಆಯ್ತು ಅಂತೇಳಿ ದಿನ ಕುಡಿತಾ ಹೋದ್ರೆ ಒಂದ್ ದಿವಸ ತನ್ನ ಕಿಡ್ನಿಯೇ ಹೋಗ್ಬೋದು. ಸ್ಟಿರಾಯ್ಡ್ ಅಂತ ಹೇಳ್ತಾರೆ. ಸ್ಟಿರಾಯ್ಡ್ ಅಲ್ಲ, ಇದು ನೋವು ನಿವಾರಕ ಔಷಧಿ, ಜ್ವರ ನಿವಾರಕ, ನೋವು ನಿವಾರಕ. ಈಗ ಶ್ರೀಧರ್ ಅವ್ರು ಹೇಳಿದಾಗೆ ಒಂದು ಸಲ ಏನೋ ಒಂದು ಎಮರ್ಜೆನ್ಸಿಗೆ ಅಗತ್ಯತೆಗೆ ಡಾಕ್ಟರ್ ಹೇಳಿರ್ತಾರೆ ಈ ಮಾತ್ರ ತಗೊಳ್ಳಿ ಅಂತ, ಅದನ್ನೇ ಮನೆಯಲ್ಲಿ ತಂದು ಬಿಟ್ಟು ಪ್ರತಿ ಸಲ ದೊಡ್ಡವರಿಗೆ ಜ್ವರ ಬರುವ ಡೈಕ್ಲೋಫೆನಿಕ್, ಮಕ್ಕಳವರಿಗೆ ಮೆಫೆನಿಕ್ ಕೊಡ್ತಾ ಕೂತ್ರೆ ಒಳಗೆ ಇರುವ ರೋಗದ ಲಕ್ಷಣ ಕೂಡ ಕಾಣ್ಲಿಕ್ಕಿಲ್ಲ. ಅಂದ್ರೆ ಟೈಫಾಯ್ಡ್ ಇದೆ ಗೊತ್ತೇ ಆಗದೆ ಇಳಿಬಹುದು. ಇನ್ನೂ ಮುಂದುವರಿದು ಒಳಗಿರುವ ದೇಹದ ಅಂಗಾಂಗ ಕೂಡ ನ್ಯೂನತೆಗೊಳಗಾಗ್ಬೋದು, ಅಂದ್ರೆ ಕಿಡ್ನಿ ತೊಂದರೆ ಆಗ್ಬೋದು. ಸೊ ಯಾವುದೇ ಔಷಧಿಯನ್ನು 2 ದಿವಸ ಅವರು ಹೇಳಿದಾಗೆ ಕಾಯ್ಬೋದು. ಯಾವಾಗ ಕಾಯಬಾರ್ದು ಕೂಡ ಅಂತ ಹೇಳಿದ್ರು ಅವರು, ಯಾವಾಗ ಕಾಯಬಾರ್ದು ಅಂತ ಕೂಡ ಹೇಳಿದ್ರು. ಆ ಸಂದರ್ಭಗಳನ್ನು ಹೊರತುಪಡಿಸಿ, ಅದು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಕಾನೂನು ಒಂದೇ, ಆ ಸಂದರ್ಭಗಳನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ 48 ಗಂಟೆ ಕಾಯುವುದರಲ್ಲಿ ತಪ್ಪೇನಿಲ್ಲ. ಸರ್, ಈಗ ಇದರ ಜೊತೆಗೆ ಇನ್ನೊಂದು ಆಂಟಿಬಯೋಟಿಕ್ ಯೂಸೇಜ್. ಈಗ ಮಕ್ಕಳಲ್ಲಿ ಈಗ ಜ್ವರ ಬಂದ ಕೂಡಲೇ ಪ್ರತಿ ಸರಿಯೂ ಆಂಟಿಬಯೋಟಿಕ್ಕಿನ ಅಗತ್ಯ ಇರುವುದಿಲ್ಲ.
ಯಾಕಂದರೆ ಹೆಚ್ಚಿನ ಟೈಮ್ ನಾನು ಹೇಳಿದಾಗೆ ಅದು ವೈರಲ್ ಇನ್ಫೆಕ್ಷನ್ ಇರ್ತದೆ. ನಮ್ಮಲ್ಲಿ ನಾವು ಯಾವುದೇ ಆ್ಯಂಟಿವೈರಲನ್ನು ನಾವು ಯೂಶ್ವಲಿ ಯೂಸ್ ಮಾಡೋದಿಲ್ಲ. ನಾವು ಹೆಚ್ಚಾಗಿ ಯೂಸ್ ಮಾಡೋದು ಆ್ಯಂಟಿಬಯೋಟಿಕ್. ಅದು ಕ್ರಿಮಿಗಳು ಬ್ಯಾಕ್ಟೀರಿಯಾ ಇದ್ದರೆ ಮಾತ್ರ ಅದು ಕೆಲಸ ಮಾಡ್ತದೆ. ಇಲ್ಲಾಂದರೆ ಹೆಚ್ಚಿನ ಒಂದು 50% ಜ್ವರದಲ್ಲಿ ಆ್ಯಂಟಿಬಯೋಟಿಕ್ನ ಅಗತ್ಯವೇ ಇರುವುದಿಲ್ಲ. ಕೆಲವು ಮನೆಮದ್ದುಗಳೆಲ್ಲ ಯಾವ ರೀತಿ ಸಹಾಯ ಮಾಡ್ಬೋದು ಸರ್ ರೋಗದ ನಿವಾರಣೆಯಲ್ಲಿ? ಈಗ ಖಂಡಿತ ತುಳಸಿ ಎಲೆ ಇರ್ಬೋದು, ಈಗ ಸಣ್ಣ ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಇಂಥದ್ದನ್ನೆಲ್ಲ ಯೂಸ್ ಮಾಡ್ತಾರೆ. ಅವು ಖಂಡಿತ ಅವಕ್ಕೆ ಅವದ್ದೇ ಆದ ಒಂದು ಸಣ್ಣ ಪುಟ್ಟ ರೋಲ್ ಇದ್ದೇ ಇದೆ. ಈಗ ಶುಂಠಿ ರಸ ಇರ್ಬೋದು ಅಥವಾ ಜೇನು ಇರ್ಬೋದು, ಅವು ಗಂಟಲ್ಲಿ ಆ ಕೆರೆತವನ್ನು ಕಮ್ಮಿ ಮಾಡ್ತದೆ. ಅದರಿಂದಾಗಿ ಅದು ನಿಮ್ಮ ವೈದ್ಯರ ಸಲಹೆ ಪ್ರಕಾರ ನೀವು ಔಷಧಿ ಮಾಡುವಾಗ ಇದನ್ನು ಜೊತೆಯಲ್ಲಿ ಮಾಡಿದರೆ ಏನಂತ ದೊಡ್ಡ ತೊಂದರೆ ಇಲ್ಲ, ಸ್ವಲ್ಪ ಹೆಲ್ಪ್ ಆಗ್ಬೋದು. ಇವನ್ ಬಿಸಿ ನೀರು ಕುಡಿಯುವುದು ಕೂಡ ಗಂಟಲು ಕೆರೆತಕ್ಕೆ ಹೆಲ್ಪ್ ಮಾಡ್ತದೆ. ಸರ್ ಅದರ ಜೊತೆಗೆ ನವೀನ್ ಚಂದ್ರ ಸರ್, ಈಗ ಒಂದು ರೋಗ ಅಂತ ಆವರಿಸಿಕೊಂಡಾಗ ಆ ರೋಗಿಯನ್ನು ನೋಡಲಿಕ್ಕೆ ಇನ್ನೊಬ್ಬರು ಇರ್ತಾರೆ, ಆ ರೋಗಿಯನ್ನು ನೋಡಲಿಕ್ಕೆ ಇನ್ನೊಬ್ಬರು ಇರ್ತಾರೆ ಮತ್ತು ಅವರ ಶುಶ್ರೂಷೆ ಮಾಡ್ತಾರೆ. ಹಾಗಾಗಿ ಇನ್ನೊಬ್ಬರು ಇರುವವರು ಕೂಡ ಈ ರೋಗಿಯನ್ನು ನೋಡೋದ್ರಲ್ಲಿ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಇರ್ಬೋದು, ಬೇರೆ ಬೇರೆ ರೋಗದ ಮೇಲೆ ಇರ್ಬೋದು. ಅದೇ ಅದು ಮುಖ್ಯವಾದ ವಿಷಯ. ಈ ಯಾವ ರೋಗದಿಂದ ರೋಗಿ ಬಳಲ್ತಾ ಇದ್ದಾನೆ ಅನ್ನೋದು ಮೊದಲ ವಿಷಯ. ಈಗ ಒಂದು ವೇಳೆ ರೋಗಿಯು ಟೈಫಾಯ್ಡ್ ಇಂದ ಬಳಲ್ತಾ ಇದ್ದಾನೆ, ಅಥವಾ ನೀವು ಹೇಳಿದ ಹಳದಿ ಅಂದ್ರೆ ಹೆಪಟೈಟಿಸ್ ಎ ಅಥವಾ ಈ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ, ಅಥವಾ ತುಂಬಾ ವಾಂತಿ ಭೇದಿ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ, ಅದು ವೈರಲ್ ಇರ್ಬೋದು ಬ್ಯಾಕ್ಟೀರಿಯಲ್, ಇಂಥ ರೋಗದಿಂದ ಬಳಲ್ತಿರುವ ವ್ಯಕ್ತಿಯ ಆರೈಕೆ ಮಾಡುವಾಗ ಇಲ್ಲಿ ಗಮನಿಸಬೇಕಾದ್ದು ಏನು ಅಂತ ಹೇಳಿದ್ರೆ, ಅವನ ದೇಹದ್ರವ ಅಂತ ಹೇಳಿದ್ರೆ ವಾಂತಿ ಇರ್ಬೋದು, ಅವನ ಮಲ ಇರ್ಬೋದು, ಮೂತ್ರ ಇರ್ಬೋದು, ಎಂಜಲುಗಳಿರ್ಬೋದು, ಉಸಿರಾಟದ್ದು ಬೇರೆ ಬರ್ತದೆ. ಈ ನಾನು ಹೇಗೆ ಹೇಳಿದ ರೋಗಗಳು ಬೇರೆ. ಇವುಗಳನ್ನು ಒಂದು ವೇಳೆ ಮುಟ್ಟಬೇಕಾದ ಸಂದರ್ಭ ಬಂದರಲ್ಲಿ ಸರಿಯಾದ ಕೈಗವಸುಗಳನ್ನು ಹಾಕಿ ಮುಟ್ಟಬಹುದು. ಆಮೇಲೆ ಗವಸುಗಳನ್ನು ತೆಗೆದು ಕೈಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸಬೇಕು. ಇಲ್ಲ ಅಕಸ್ಮಾತ್ ಆಗಿ ಬರೀ ಕೈಯಲ್ಲಿ ಮುಟ್ಟಿದ್ರು ಕೂಡ ಕೈಗಳನ್ನು ಸರಿಯಾಗಿ ತೊಳಿಬೇಕು. ಈಗ ಸರಿಯಾಗಿ ತೊಳೆಯುವುದು ಹೇಗೆ? ಸರಿಯಾಗಿ ತೊಳೆಯುವುದು ಅಂತ ಹೇಳಿದ್ರೆ ಹೀಗೆ ಮಾಡಿ ತೊಳೆಯುವುದಲ್ಲ, ಸರಿಯಾದ ರೀತಿಯಲ್ಲಿ ಸೋಪನ್ನು ಅಥವಾ ಸೋಪಿನ ನೀರನ್ನು ಹಚ್ಚಿ ಮೊದಲಿಗೆ ಅಂಗೈಯನ್ನು ಉಚ್ಚಬೇಕು. ಅಂಗೈ ಉಚ್ಚಿದ ನಂತರ ಬೆರಳುಗಳ ಎಡೆಗಳನ್ನು ಉಚ್ಚಬೇಕು, ಆಮೇಲೆ ಹೆಬ್ಬೆರಳುಗಳನ್ನು ಉಚ್ಚಿಕೊಳ್ಳಬೇಕು, ಆಮೇಲೆ ಕೈಯ ಉಗುರುಗಳನ್ನು ಸರಿಯಾಗಿ ಕ್ಲೀನ್ ಮಾಡಬೇಕು. ಈ ನಂತರ ಕೈಯ ಹಿಂದ್ಗಡೆಯನ್ನು ಕ್ಲೀನ್ ಮಾಡಬೇಕು. ಯಾಕೆ ಸರ್ ಅಷ್ಟು? ಆಮೇಲೆ ಕೈಯನ್ನು ನೀರಿನಲ್ಲಿ ಕ್ಲೀನ್ ಮಾಡಬೇಕು. ಇಷ್ಟು ಮಾಡಿದ್ರೆ ಮಾತ್ರ ಕೈ ತೊಳೆದದ್ದು. ನೀವು ರೋಗಿಯನ್ನು ಮುಟ್ಟಿ ಬಂದು ಹೀಗೆ ಮಾಡ್ಕೊಂಡು ಹೋಗಿ ಮತ್ತೆ ನೀವು ಊಟ ಮಾಡಿಕೊಂಡ್ರೆ ನಾಳೆ ಅವನಿಗೆ ಇದ್ದ ಟೈಫಾಯ್ಡ್ ನಿಮ್ಗೆ ಬರುತ್ತೆ, ಅವನಿಗಿರುವ ಹೆಪಟೈಟಿಸ್ ರೋಗ ನಿಮ್ಗೆ ಬರುತ್ತೆ. ಸೊ ರೋಗಿ ಆರೈಕೆ ಮಾಡುವಾಗ ಮೊದಲಿಗೆ ಆತನನ್ನು ಮುಟ್ಟಿದ ನಂತರ ಸರಿಯಾಗಿ ಕೈಗಳನ್ನು ತೊಳೆದು ಆಮೇಲೆ ಆತನು ಆಹಾರವನ್ನು ಸೇವಿಸಬೇಕು. ಇದು ಮೊದಲನೇದು. ಎರಡನೇದು ಸೊಳ್ಳೆಗಳಿಂದ ಹರಡುವ ರೋಗಗಳು. ಈಗ ಸೊಳ್ಳೆಗಳಿಂದ ಹರಡುವ ರೋಗದಲ್ಲಿ ವ್ಯಕ್ತಿಯನ್ನು ಮುಟ್ಟಿ ಏನು ಬರುವುದಿಲ್ಲ ರೋಗ, ಆಗ ಸೊಳ್ಳೆಯಿಂದ ಬರುವುದು. ಸೊಳ್ಳೆ ಕಚ್ಚದ ಹಾಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಆ ರೋಗಿಯನ್ನು ನೀವು ಸೊಳ್ಳೆಯ ಪರದೆ ಒಳಗೆ ಮಲಗಿಸ್ಬೋದು, ಅಥವಾ ಸೊಳ್ಳೆ ಬಾರದ ರೀತಿಯಲ್ಲಿ ಹೊಗೆ ಹಾಕಬಹುದು. ಮನೆಯಲ್ಲಿ ಹೊಗೆ ಯಾವ ರೀತಿಯ ಹೊಗೆಯೂ ಆಗ್ಬಹುದು. ಹೊಗೆ ಇದ್ರೆ ಸೊಳ್ಳೆ ಬರುವುದಿಲ್ಲ, ಆದ್ರೆ ರೋಗಿಗೆ ತೊಂದರೆ ಆಗದಂತ ಹೊಗೆ ಹಾಕ್ಬೇಕು. ಸೊ ಅಂತ ಹೊಗೆಯನ್ನು ಹಾಕಿ ಆತನಿಂದ ನಿಮಗೆ ಸೊಳ್ಳೆ ಕಚ್ಚದಾಗಿ ನೋಡ್ಬೋದು. ಇನ್ನೂ ಸುಲಭ ಅಂತ ಹೇಳಿದ್ರೆ ಈ ಬೇವಿನ ಎಣ್ಣೆ ಮತ್ತು ತೆಂಗಿನ ಎಣ್ಣೆಯ ಮಿಶ್ರಣ ಏನು, ಒಂದು 100 ml ಬೇವಿನ ಎಣ್ಣೆಗೆ 300 ml ತೆಂಗಿನೆಣ್ಣೆ ಹಾಕಿ ಅದನ್ನು ಮಿಶ್ರಣ ಮಾಡಿ ಅದನ್ನು ಹಚ್ಚಿಕೊಂಡ್ರೆ, ರೋಗಿಗೆ ಹಚ್ಚಿದ್ರೆ ನಿಮಗೆ ಸೊಳ್ಳೆ ಕಚ್ಚುವುದಿಲ್ಲ. ಸೊ ಬೇರೆ ಬೇರೆ ರೋಗಕ್ಕೆ ಬೇರೆ ಬೇರೆ ರೀತಿಯ ಹರಡದಂತ ಒಂದು ವ್ಯವಸ್ಥೆಗಳಿರ್ತವೆ. ಈಗ ನೀವು ಮೂರನೇದು ಹೇಳಿದ್ದು ಕೆಮ್ಮಿನಿಂದ ಹರಡೋ ರೋಗ. ಆಗ ಏನ್ ಮಾಡಬೇಕು, ಆಗ ರೋಗಿಗೆ ನೀವು ಚಿಕಿತ್ಸೆ ನೀಡುವ ಸಮಯದಲ್ಲಿ ಮಾಸ್ಕ್ ಹಾಕೊಳ್ಬೇಕು ಮುಖಕ್ಕೆ. ಕೋವಿಡ್ ಟೈಮಲ್ಲಿ ಇದು ಮಾಸ್ಕ್ ಬಗ್ಗೆ ಯಾರಿಗೆ ಹೇಳುವ ಅಗತ್ಯವೇ ಇಲ್ಲ, ಯಾಕಂದ್ರೆ ನಮಗಿಂತ ಜಾಸ್ತಿ ಜನರಿಗೆ ಗೊತ್ತಾಗಿದೆ. ಮಾಸ್ಕ್ ಸ್ಯಾನಿಟೈಸರ್ ಎರಡೂ ಗೊತ್ತಾಗಿದೆ. ಸೊ ಅದನ್ನು ಹಾಕಬಹುದು, ಸ್ಯಾನಿಟೈಸರ್ ಯೂಸ್ ಮಾಡ್ಬೋದು. ರೋಗಕ್ಕೆ ಅನುಗುಣವಾಗಿ ಮಾಡ್ಬೋದು, ಅಥವಾ ಈ ಎಲ್ಲ ವಸ್ತುಗಳನ್ನು ನೀವು ಒಟ್ಟಿಗೆ ಪಾಲಿಸ್ಬೋದು. ಮತ್ತೆ ಶ್ರೀಧರ್ ಸರ್, ಸಾಮಾನ್ಯವಾಗಿ ಈಗ ಮಳೆಗಾಲದಲ್ಲಿ ಎಲ್ಲಿ ನೋಡಿದ್ರು ಒಂದು ಶೀತ, ವಾಂತಿ, ಭೇದಿ ಎನ್ನುವಂಥದ್ದು ಸರ್ವೇ ಸಾಮಾನ್ಯ. ಈ ವಾಂತಿ ಭೇದಿಯನ್ನು ತಡೆಗಟ್ಟುವ ಕ್ರಮ ಮತ್ತು ಯಾಕೆ ಬರ್ತದೆ ಎನ್ನುವಂಥದ್ದು? ಅದೇ ವಾಂತಿ ಭೇದಿ ಬರುವಂಥದ್ದು ಹೆಚ್ಚಾಗಿ
ಆಹಾರದ ಅಸುರಕ್ಷಿತ ಆಹಾರದಿಂದ ಅಂತ ಹೇಳ್ಬೋದು, ಅಥವಾ ಕಲುಷಿತ ಆಹಾರದಿಂದ. ಕಲುಷಿತ ನೀರು, ಕಲುಷಿತ ಆಹಾರ. ಈಗ ಏನಾಗ್ತದಂದರೆ, ಈ ನವೀನ್ ಅವರು ಹೇಳಿದಾಗೆ ನಾವು ನೀರನ್ನು ಕುದಿಸಿ ಕುಡಿಯದೇ ಇದ್ದರೆ ಆ ನೀರಿನಲ್ಲಿ ಎಷ್ಟೆಲ್ಲ ಕ್ರಿಮಿಗಳು ಇರ್ಬೋದು. ಈಗ ನೀವು ಅದು ಬಾವಿಯಿಂದ ಇರ್ಬೋದು ಅಥವಾ ನಿಮ್ಮ ನಳ್ಳಿಯಿಂದ ಬರುವ ನೀರು ಇರ್ಬೋದು, ಅದು ಯಾವತ್ತಿದ್ರೂ ಅದು ಕಲುಷಿತ ಆಗುವ ಚಾನ್ಸಸ್ ಮಳೆಗಾಲದಲ್ಲಿ ಜಾಸ್ತಿ. ಯಾಕಂದರೆ ಅಲ್ಲಿ ನೀರು ಎಲ್ಲ ಕಡೆ ಹೋಗ್ತಾ ಇರ್ತದೆ, ಪೈಪಿನ ಮಧ್ಯದಲ್ಲಿ ಎಡೆಯಲ್ಲಿ ಆ ಕಲುಷಿತ ನೀರು ಸೇರಿಕೊಳ್ಬೋದು. ಅದರಿಂದಾಗಿ ನೀರಿನಿಂದ ಬರುವ ಇದು ರಿಸ್ಕ್ ತುಂಬ ಜಾಸ್ತಿ. ಮತ್ತು ಆಹಾರ ಕೂಡ ಅದೇ ಆಹಾರ ಕೂಡ ಅದು ಕೂಡ ಈ ಬಿಸಿ ಮಾಡದೇ ಇರುವಂಥ ಆಹಾರಗಳು ಹೆಚ್ಚಾಗಿ. ಈಗ ಅದು ಸಲಾಡ್ ಇರ್ಬೋದು, ಚಟ್ನಿ ಇರ್ಬೋದು, ಅವಕ್ಕೆಲ್ಲ ಯೂಸ್ ಮಾಡುವ ನೀರುಗಳು ಕಲುಷಿತಗೊಂಡರೂ ಕೂಡ ಅದರಿಂದಾಗಿ ಕೂಡ ಈ ವಾಂತಿ ಭೇದಿ ಜಾಸ್ತಿ ಆಗ್ತದೆ. ಅದನ್ನೆಲ್ಲ ಮತ್ತು ಕೈ ಕೂಡ ಅವ್ರು ಹೇಳಿದಾಗೆ ಕೈಯನ್ನು ಸರಿಯಾಗಿ ತೊಳೆದು ಆಹಾರವನ್ನು ಸೇವಿಸಬೇಕು. ಈಗ ಮಕ್ಕಳಲ್ಲಿ ಅಂತೂ ಅವರು ಯಾವಾಗಲೂ ಗಡಿಬಿಡಿಯಲ್ಲೇ ಇರ್ತಾರೆ, ಸರಿಯಾಗಿ ಕೈ ತೊಳೆಯುವುದಿಲ್ಲ, ಅವರು ತಿಂತಾರೆ, ಅದರಿಂದಾಗಿ ವಾಂತಿ ಭೇದಿಗಳು ಜಾಸ್ತಿ ಆಗ್ತವೆ. ಓಕೆ ನವೀನ್ ಸರ್, ಈಗ ಸಾಂಕ್ರಾಮಿಕ ರೋಗಗಳು ಮತ್ತು ಈ ಕೋವಿಡ್ ಮಾದರಿಯ ರೋಗಗಳು ಹೆಚ್ಚುತ್ತದೆ ಅನ್ನುವಂಥದ್ದು ಒಂದು ವಿಷಯ ಇದೆ. ಇವಾಗ ಮತ್ತೆ ಪುನಃ ಸ್ಟಾರ್ಟ್ ಆಗ್ತದೆ ಅನ್ನುವಂಥದ್ದು ಹೇಗೆ ಅಂದರೆ, ಈಗ ಕೋವಿಡ್ ರೋಗ ರೀತಿಯ ರೋಗಗಳು ಯಾವತ್ತೂ ಇದ್ದೇ ಇತ್ತು, ಯಾವತ್ತೂ ಇಲ್ಲ ಅಂತ ಇರಲಿಲ್ಲ. ಕೋವಿಡ್ ಅನ್ನೋದು ಒಂದು ವಿಧದ ವೈರಲ್ ಕಾಯಿಲೆ. ಈ ಮೊದಲು ನಮ್ಮಲ್ಲಿ ಇತ್ತು. ಈ ಮೊದಲು H1N1 ಇತ್ತು, ಆಮೇಲೆ ಇನ್ಫ್ಲುಯೆನ್ಸಾ ಇತ್ತು, ಸ್ಪ್ಯಾನಿಷ್ ಫ್ಲೂ ಅಂತ ಇತ್ತು, ಬೇರೆ ಬೇರೆ ರೀತಿಯ ವೈರಲ್ ಶೀತ ಜ್ವರಗಳು ಇದ್ದವು. ಅವುಗಳಲ್ಲಿ ಕೋವಿಡ್ ಒಂದು. ಈಗ ಕೋವಿಡ್ ಮೊದಲ ಥರ ತುಂಬ ಜೋರಾದ ವಿಷಯದಲ್ಲಿ ಬರಲ್ಲ. ಆದರೆ ಯಾವುದೇ ಉಸಿರಿನಿಂದ ಹರಡುವ ಅಥವಾ ಕೆಮ್ಮಿನಿಂದ ಹರಡುವ ಅಥವಾ ಸೀನಿನಿಂದ ಹರಡುವ ಅಥವಾ ದೇಹದ್ರವದಿಂದ ಹರಡುವ ರೋಗಗಳಿವೆ. ಇಲ್ಲಿ ಮುಖ್ಯವಾಗಿ ಇರಬೇಕಾದ್ದು ನಮ್ಮ ಜಾಗರೂಕತೆ. ಒಬ್ಬನಿಗೆ ಬಂತು, ಏನೋ ಗ್ರಹಚಾರ ಒಂದು ಬಂತು, ಅವನು ಯೋಚಿಸ್ಬೇಕು, ನನಗಂತೂ ಬಂತಾಯ್ತು, ನನ್ನಿಂದ ಇನ್ನೊಬ್ರಿಗೆ ಬರಬಾರ್ದು. ಸೊ ಅವನು ಏನು ಮಾಡಬೇಕು, ಅವನು ಸರಿಯಾಗಿ ಮಾಸ್ಕ್ ಹಾಕ್ಕೊಳ್ಬೇಕು, ಅವನು ಕೆಮ್ಮುವಾಗ ಬೇಕಾದ ಅದಕ್ಕೆ ರಕ್ಷಣೆ ಇಟ್ಕೊಳ್ಬೇಕು. ಅವನನ್ನು ಯಾರು ಚಿಕಿತ್ಸೆ ಮಾಡ್ತಾರೋ, ಅವನು ಯಾರು ಶುಶ್ರೂಷೆ ಮಾಡ್ತಾರೋ ಅವರು ಕೂಡ ಇಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಹೊರತು ನೀವು ಕೋವಿಡ್ ಬಾರದಾಗೆ ಇಡೀ ಊರಿಗೆ ಬೇಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಈಗ ಸರ್, ಒಬ್ಬರ ದೇಹದಲ್ಲಿ ಒಂದು ರೋಗವನ್ನು ಕೊಲ್ಲುವಂಥ ಶಕ್ತಿ ಅವರ ದೇಹದಲ್ಲಿ ಇದೆ ಅಂದರೆ ಅವರಲ್ಲಿ ಇಮ್ಯುನಿಟಿ ಪವರ್ ಇದೆ, ರೋಗ ನಿರೋಧಕ ಶಕ್ತಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬನಲ್ಲಿ ಈಗ ರೋಗ ನಿರೋಧಕ ಶಕ್ತಿಯನ್ನು ಯಾವ ರೀತಿಯಲ್ಲಿ ಅವನು ಹೆಚ್ಚಿಸ್ಬೋದು ಅನ್ನುವಂಥದ್ದು. ಈಗ ಶ್ರೀಧರ್ ಅವರು ಹೇಳಿದ್ರು, ಒಳ್ಳೆಯ ಆಹಾರ, ಒಳ್ಳೆಯ ಕಲುಷಿತವಲ್ಲದ ಆಹಾರ, ಕಲುಷಿತವಲ್ಲದ ನೀರು, ಒಳ್ಳೆಯ ಆಹಾರ ಕ್ರಮ, ಒಳ್ಳೆಯ ಆಹಾರ ಪದ್ಧತಿ, ಜಂಕ್ ಫುಡ್ ತಿನ್ಬೇಡಿ. ಈಗ ಇವತ್ತು ಏನಾಗಿದೆ, ಈಗ ಆಗ ಯಾರೋ ಒಬ್ರು ತಮ್ಮ ವರದಿ ತಮ್ಮ ಕಾಲರೇ ಹೇಳಿದ್ರು, ಈಗಿನ ಆಹಾರ ವ್ಯವಸ್ಥೆ ಸರಿ ಇಲ್ಲ. ಸತ್ಯ ಅವರು ಹೇಳಿದ್ದು. ಈಗ ನಾವು ಮೊದಲು ತಿಂಗಳಲ್ಲಿ ಒಂದು ದಿವಸ ವಡೆ ತಿಂತಾ ಇದ್ವಿ, ಎಣ್ಣೆಯಲ್ಲಿ ಕರೆದು. ಈಗ ದಿನ ವಡೆ ತಿಂತಾ ಇದ್ದೀವಿ. ಈಗ ಮೊದಲು ದಿನ ಯಾವಾಗಾದ್ರೂ ಒಂದು ದಿವಸ ಬಿಸ್ಕಿಟ್ ತಿಂತಾ ಇದ್ವಿ, ಈಗ ಬಿಸ್ಕಿಟಲ್ಲೇ ಜೀವನ ಆಗಿದೆ. ಕರೆಕ್ಟ್. ಮೊದಲು ಯಾವತ್ತಾದ್ರೂ ಒಂದು ದಿವಸ ಅನಿವಾರ್ಯ ಸಂದರ್ಭದಲ್ಲಿ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ವಿ, ಈಗ ಹೋಟೆಲ್ ಊಟವೇ ದಿನನಿತ್ಯದ ಪರಿಪಾಠ ಆಗಿದೆ. ಆದ ಕಾರಣ ನಮ್ಮ ಆಹಾರ ಪದ್ಧತಿ ಯಾವಾಗ ಬದಲಾಗುವುದಿಲ್ಲವೋ ಅಲ್ಲಿವರೆಗೆ ರೋಗಗಳನ್ನು ನೀವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಸೊ ಮೊದಲಿಗೆ ಉತ್ತಮ ಹಿತಮಿತವಾದ ಗುಣಮಟ್ಟದ ಆಹಾರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಮಕ್ಕಳಲ್ಲಿ ಈ ಬಗ್ಗೆ ಶ್ರೀಧರ್ ಅವರು ಮಾತಾಡ್ಬೋದು. ಅಲ್ಲ, ಇದರ ಜೊತೆಗೆ ಅವರು ಯಥೇಚ್ಛವಾಗಿ ಹಣ್ಣು ತಿನ್ನಬಹುದು, ಸೊಪ್ಪು ತರಕಾರಿಗಳು, ಮತ್ತೆ ಮನೆಯಲ್ಲೇ ಮಾಡಿದ ಆಹಾರವನ್ನು ಸೇವಿಸುವುದು ಅತಿ ಉತ್ತಮ ಅಂತ ಹೇಳಿ. ಕೆಲವು ಕಷಾಯಗಳಿಂದೆಲ್ಲ ಅಲ್ಲ, ಇವನ್ ನಮ್ಮ ಊಟ ತಿಂಡಿ ಅದು ಕೂಡ ಮನೆಯಲ್ಲಿ ಮಾಡಿದ್ದನ್ನೇ ಈಗ ಹೋಟೆಲ್ನಿಂದ ತರಿಸೋದ ಬದಲಿಗೆ ಅದನ್ನು ಮನೆಯಲ್ಲೇ ಮಾಡಿದ್ದು, ಅಂದರೆ ಪ್ರೊಸೆಸ್ ಮಾಡಿರುವ ಫುಡ್ ಬದಲಿಗೆ ಮನೆಯಲ್ಲೇ ಮಾಡಿದ ತಯಾರಿಸಿದ ಆಹಾರ ಸೇವಿಸುವುದು ಯಾವಾಗಲೂ ಒಳ್ಳೆಯದು.